ಪ್ರಸಾದನ ಮನೆ ಎಂದರೆ ರುಚಿಕರವಾದ ಊಟಕ್ಕೆ ಇಟ್ಟ ಹೆಸರು. ಅದಕ್ಕೆ ಕಾರಣ ಆ ಮನೆಯ ದೊಡ್ಡ ಸೊಸೆ ಅನಾಮಿಕಳ ಅಡಿಗೆ. ಅನಾಮಿಕ ಅಡಿಗೆ ಮಾಡಿದರೆ ಆ ವಾಸನೆ ಬೀದಿಯ ಕೊನೆಯವರೆಗೂ ಬರ್ತಾ ಇತ್ತು. ಕಳೆದ ಕೆಲವು ದಿನಗಳಿಂದ ಆ ಮನೆಯಲ್ಲಿ ವಾತಾವರಣ ಪೂರ್ತಿಯಾಗಿ ಬದಲಾಗಿರುತ್ತದೆ. ಅನಾಮಿಕ ಅಡಿಗೆಯಲ್ಲಿ ಆ ರುಚಿ ಇರ್ತಾ ಇರ್ಲಿಲ್ಲ. ಒಂದು ದಿನ ಬೆಳಿಗ್ಗೆ ಎಲ್ರೂ ಊಟಕ್ಕೆ ಕೂತಿರುತ್ತಾರೆ. ಹಬ್ಬಬ್ಬಾ, ಏನ್ ಅನಾಮಿಕ ಇದು? ಈ ದಿನ ಕೂಡ ಪಪ್ಪು ಸಾರು ಚೆನ್ನಾಗೇ ಇಲ್ಲ. ನಿಜಕ್ಕೂ ಈ ಮಧ್ಯೆ ನಿನ್ಗೇನಾಗಿದೆ? ಅಡಿಗೆ ಮುಂಚಿನ ಹಾಗೆ ರುಚಿಯಾಗೇ ಇಲ್ಲ. ಏನು ಅಂದ್ರೆ ನಾನು ಯಾವತ್ತಿನ ಹಾಗೆ ಶ್ರದ್ಧೆಯಿಂದಲೇ ಅಡಿಗೆ ಮಾಡ್ತಾ ಇದ್ದೀನಿ. ಯಾವಾಗ್ಲೂ ಹಾಕುವ ಮಸಾಲೆನೇ ಹಾಕ್ತಾ ಇದ್ದೀನಿ. ಆದ್ರೆ ರುಚಿ ಏನಕ್ಕೆ ಬರ್ತಾ ಇಲ್ವೋ ನನಗೂ ಅರ್ಥವಾಗ್ತಿಲ್ಲ. ಹೌದಮ್ಮ ಅನಾಮಿಕಾ, ರಮೇಶ್ ಏನೋ ಕೋಪದಿಂದ ಅಂದ ಹೊರತು ನಿಜವಾಗಿಯೂ ಅಡಿಗೆಯಲ್ಲಿ ಹಳೆ ರುಚಿ ಇಲ್ಲಮ್ಮ ತಾಯಿ. ತಿಂತಾ ಇದ್ರೆ ತುತ್ತ ಇಳಿತಾ ಇಲ್ಲ. ಬಹುಶಃ ಅನಾಮಿಕಾ ಅತಿಗೆಗೆ ರೆಸ್ಟ್ ಬೇಕೇನೋ. ದಿನವೂ ಮಾಡಿ ಮಾಡಿ ಅತಿಗೆಗೆ ಬೋರ್ ಹೊಡೆದ ಹಾಗಿದೆ. ಅವನಿಗೆ ಕೂಡ ಅಡಿಗೆ ಚೆನ್ನಾಗಿ ಮಾಡ್ತಾಳಲ್ಲ, ನಾಳೆಯಿಂದ ಅವಳು ಅಡಿಗೆ ಮಾಡ್ತಾಳೆ. ನಾನು ಸುರೇಶ್, ನಾನು ಆಫೀಸ್ ವರ್ಕ್ ಅಲ್ಲಿ ಬ್ಯುಸಿಯಾಗಿರ್ತೀನಲ್ಲ. ಆದ್ರೂ ಸರಿ, ಅನಾಮಿಕಾ ಅಕ್ಕ ಮಾಡ್ತಾ ಇರುವ ಕಷ್ಟ ನೋಡ್ತಾ ಇದ್ರೆ ನನಗೂ ದುಃಖನೇ ಆಗ್ತಾ ಇದೆ. ನಾಳೆ ನಾನು ಅಂಜಲಿ ಸೇರಿ ಅಡಿಗೆ ಮನೆನ ಹ್ಯಾಂಡಲ್ ಮಾಡ್ತೀವಿ. ಏನಂತೀಯ ಅಂಜಲಿ? ಅಂಜಲಿ ಫೋನಲ್ಲಿ ರೀಲ್ಸ್ ನೋಡುತ್ತಾ ಹೀಗಂತಾಳೆ. ಏನಕ್ಕ, ಅಡಿಗೆನಾ? ಶ್ಯೂರ್. ನಾಳೆ ನಾನು ಮಾಡುವ ಅಡಿಗೆಗೆ ಎಲ್ರು ಫಿದಾ ಆಗಿ ಹೋಗ್ಲೇಬೇಕು. ಕುಕಿಂಗ್ ವಿತ್ ಅಂಜಲಿ ಅಂತ ಲೈವ್ ಇಡ್ತೀನಿ. ಲೈವ್ ಅಲ್ಲ ತಾಯಿ, ಜಾಗೃತಿಯಾಗಿ ಮಾಡಿ. ಮೊದ್ಲು ನಿಮ್ಮ ಅಡಿಗೆ ತಿಂದು ನಾವು ಲೈವ್ ಆಗಿರ್ಬೇಕಲ್ಲ. ಮಾರನೇ ದಿನ ಮಧ್ಯಾಹ್ನದಲ್ಲಿ ಒಂದು ಸಂಭ್ರಮ ಶುರುವಾಗುತ್ತದೆ. ಅವನಿ ತರಕಾರಿಗೆ ಬೇಕಾದ್ದನ್ನು ಸಿದ್ಧ ಮಾಡ್ತಾ ಇರ್ತಾಳೆ. ಅಂಜಲಿ ಫೋನ್ ಅಲ್ಲಿ ಒಂದು ಕಡೆ ಇಟ್ಟು ರಿಕಾರ್ಡಿಂಗ್ ಆನ್ ಮಾಡ್ತಾಳೆ. ಅಂಜಲಿ, ಆ ಈರುಳ್ಳಿ ಬೇಗ ಹಚ್ಚು. ನನಗೆ ಸ್ಮೆಲ್ಲು, ಆ ಈರುಳ್ಳಿ ಸ್ಮೆಲ್ಲು ಆಗೋದಿಲ್ಲ. ಮತ್ತೆ ಅವು ಹಚ್ಚಿದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಅಕ್ಕ, ಈರುಳ್ಳಿ ಹಚ್ಚುವಾಗ ಬರುವ ಕಣ್ಣೀರು ನಮ್ಮ ಕಣ್ಣನ್ನ ಶುಭ್ರ ಮಾಡುತ್ತಂತೆ. ಇಲ್ಲಿ ನೋಡು, ಇದರಲ್ಲಿ ಈ ಪ್ಯಾಕೆಟ್ ಮಸಾಲೆ ಹಾಕೋಣವಾ? ಹಾಕು ಹಾಕು. ಅನಾಮಿಕಾ ಅಕ್ಕ ಏನೋ ಸ್ವಂತ ಮಸಾಲೆ ಏನೋ ರುಬ್ಬಿ ಹಾಕ್ತಾಳಲ್ಲ, ನಮಗೇನೋ ಅಷ್ಟು ಟೈಮ್ ಇಲ್ಲ. ಈ ಪ್ಯಾಕೆಟ್ ಖಾರ ಎಲ್ಲ ಹಾಕ್ಬಿಡು, ಆಗ್ಲೇ ಕಲರ್ ಚೆನ್ನಾಗಿರುತ್ತೆ. ಹಾಗೆ ಅವರಿಬ್ಬರು ಸೇರಿ ಅಡಿಗೆ ಮನೆಯಲ್ಲಿ ಕಷ್ಟಪಟ್ಟು ಅಡಿಗೆ ಮಾಡುತ್ತಾರೆ. ಊಟದ ಸಮಯವಾಗುತ್ತದೆ. ಎಲ್ರೂ ಆಸೆಯಿಂದ ಕೂತಿರುತ್ತಾರೆ. ಅವನಿ ಅಂಜಲಿ ಗರ್ವದಿಂದ ಬಿಡಿಸುತ್ತಾರೆ. ಒಂದು ತುತ್ತು ಬಾಯಿಯೊಳಗೆ ಇಟ್ಕೊಳ್ತಲೇ ಅರುಣ್ ಮುಖ ಕೆಂಪಗಾಗಿ ಹೋಗುತ್ತೆ. ಅಮ್ಮ ಅಂಜಲಿ, ಇದೇನಿದು? ಸಾಂಬಾರಲ್ಲಿ ಕೆಂಪು ಬಣ್ಣ ಸೇರಿಸಿದ ಹಾಗಿದೆ. ಘಾಟ್ ಇಲ್ಲ, ಖಾರ ಇಲ್ಲ, ಏನಾದ್ರೂ ಕೆಂಪಗೆ ಕಾಣಿಸುತ್ತೆ ಅಷ್ಟೇ. ಅವನಿ, ಇದೇನಾ ನಿನ್ನ ಡಯಟ್ ಅಡಿಗೆ? ಸಪ್ಪೆಯಾಗಿದೆ. ಖಾರ ಹಾಕಿಲ್ವಾ ಏನು? ಏನ್ ಮಾತಾಡ್ತಾ ಇದ್ದೀರಾ? ಪ್ಯಾಕೆಟ್ ಎಲ್ಲ ಅದ್ರಲ್ಲಿ ಹಾಕಿದ್ದಾಳೆ. ಆದ್ರೂ ಆ ಖಾರದ ಬಣ್ಣ ನೋಡ್ತಾ ಇದ್ರೆ ಭಯವಾಗುತ್ತೆ. ಮತ್ತೆ ರುಚಿ ಏನಕ್ಕೆ ಬರ್ತಾ ಇಲ್ಲ? ನೀವೆಲ್ಲರೂ ಜಗಳ ಮಾಡೋದನ್ನ ನಿಲ್ಸಿ. ಅಡಿಗೆ ಮನೆಯಲ್ಲಿ ನನಗೆ 30 ವರ್ಷದ ಅನುಭವ ಇದೆ. ಇನ್ನು ನಾಳೆ ನಾನು ಅಡಿಗೆ ಮಾಡ್ತೀನಿ. ಇಷ್ಟು ದಿನವೂ ನನ್ನ ಸೊಸೆಯರು ಮಾಡಿದ್ದಾರಲ್ಲ, ನಾಳೆ ನಿಮ್ಮ ಅತ್ತೆಯ ಕೈ ಅಡಿಗೆ ರುಚಿ ಏನು ಅಂತ ತೋರಿಸ್ತೀನಿ. ಮಾರನೇ ದಿನ ಶಾರದಾ ಹಳೆ ಪದ್ಧತಿಯಲ್ಲಿ ಸೌದೆ ಒಲೆ ಮೇಲೆ ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಆ ಅಡಿಗೆಗೆ ಮನೆಯೆಲ್ಲ ಒಳ್ಳೆ ವಾಸನೆ ಬರುತ್ತೆ. ಮನೆಯಲ್ಲಿ ಎಲ್ಲರೂ ಅಮ್ಮಯ್ಯ, ಈ ದಿನ ಶಾರದಾ ರುಚಿಕರವಾದ ಅಡಿಗೆ ಮಾಡ್ತಾಳೆ ಎಂದು ಪ್ರಶಾಂತವಾಗಿ ಅಂದುಕೊಳ್ಳುತ್ತಾರೆ. ಶಾರದಾ, ಆ ವಾಸನೆ ನೋಡ್ತಾ ಇದ್ರೆ ನಮ್ಮ ಮದುವೆ ಆದ ದಿನಗಳು ನೆನಪಿಗೆ ಬರ್ತಾ ಇದೆ. ಈ ದಿನ ಹೊಟ್ಟೆ ತುಂಬಾ ತಿನ್ಬೇಕು. ಇನ್ನು ಎಲ್ಲರೂ ಊಟಕ್ಕೆ ಕೂತಿರುತ್ತಾರೆ. ಎಲ್ಲರೂ ತಿನ್ನೋದಕ್ಕೆ ಶುರು ಮಾಡುತ್ತಾರೆ. ಆದರೆ ಸ್ವಲ್ಪ ಹೊತ್ತಿಗೆ ಮತ್ತೆ ನಿಶ್ಶಬ್ದವಾಗುತ್ತದೆ. ಅಮ್ಮ, ಅಡಿಗೆ ನೋಡೋದಕ್ಕೆ ಚೆನ್ನಾಗಿದೆ ಹೊರತು ಆ ಹಳೆ ರುಚಿ ಮಾತ್ರ ಹಾಗೆ ಇದೆ. ಅಡಿಗೆಯಲ್ಲಿ ಬಣ್ಣ ಇದೆ, ಚೆನ್ನಾಗಿದೆ ಹೊರತು ಹಳೆ ರುಚಿ ಮಾತ್ರ ಇಲ್ವೇ ಇಲ್ಲ. ನಿನ್ನ ಅಡಿಗೆ ಚೆನ್ನಾಗಿಲ್ಲಮ್ಮ. ಅದೇನೋ, ನಾನೆಲ್ಲ ಕರೆಕ್ಟ್ ಆಗಿ ಹಾಕಿದ್ದೀನಲ್ಲ. ಆಗಲೇ ಅನಾಮಿಕಾ ಅಡಿಗೆ ಮನೆಯಿಂದ ಒಂದು ಖಾರದ ಡಬ್ಬ ಹಿಡ್ಕೊಂಡು ಹೊರಗೆ ಬರ್ತಾಳೆ. ನಿಲ್ಲಿ, ಅತ್ತೆನ ಏನು ಅನ್ಬೇಡಿ. ತಪ್ಪು ಮಾಡೋದ್ರಲ್ಲ, ತಪ್ಪು ನಾವು ಉಪಯೋಗಿಸ್ತಾ ಇರುವ ಈ ಖಾರದಲ್ಲಿದೆ. ಏನಕ್ಕ, ಖಾರ ಡಬ್ಬ ತೋರಿಸ್ತಾ ಇದ್ಯಾ? ಅದು ನಾವು ಮೊನ್ನೆನೇ ಅಲ್ವಾ ನಾವು ಮಾರ್ಕೆಟ್ ಅಲ್ಲಿ ಕೊಂಡ ಸೂಪರ್ ಬ್ರ್ಯಾಂಡ್ ಖಾರ ಅಲ್ವಾ? ನೋಡಿ, ಈ ಖಾರ ನೋಡ್ತಾ ಇದ್ರೆ ಎಷ್ಟು ಕೆಂಪಗಿದೆ, ಆದ್ರೆ ರುಚಿ ಇಲ್ಲ. ಕೇವಲ ಮರದ ಪುಡಿ ತಿಂದ ಹಾಗಿದೆ. ಇದರಲ್ಲಿ ಬಣ್ಣಕ್ಕಾಗಿ ರಾಸಾಯನಿಕಗಳು, ಘಾಟು ಇಲ್ಲದ ಏನೋ ಪುಡಿ ಸೇರಿಸ್ತಾ ಇದ್ದಾರೆ. ಅದಕ್ಕೆ ಅತ್ತೆ ಮಾಡಿದ್ರು, ನಾನು ಮಾಡಿದ್ರು ಆ ಅಡಿಗೆಗೆ ಅಸಲಾದ ರುಚಿ ಬರ್ತಾ ಇಲ್ಲ. ಮನುಷ್ಯನಿಗೆ ಆಹಾರವೇ ಪ್ರಾಣ. ಆ ಆಹಾರ ರುಚಿಯಾಗಿರ್ಬೇಕು ಅಂದ್ರೆ ನಾವು ಉಪಯೋಗಿಸುವ ಖಾರ ಕೂಡ ಸ್ವಚ್ಛವಾಗಿರ್ಬೇಕು. ನಿಜವೇನಮ್ಮ? ಈಗ ಮಾರ್ಕೆಟ್ ಅಲ್ಲಿ ಎಲ್ಲ ಕಲಬೆರಕೆನೆ ಸಿಗ್ತಾ ಇದೆ. ಮತ್ತೆ ಇದಕ್ಕೆ ಪರಿಹಾರ ಏನು? ಪರಿಹಾರ ನಮ್ಮ ಹತ್ರ ಇದೆ ಮಾವಯ್ಯ. ಈ ಕಲಬೆರಕೆ ಖಾರಕ್ಕೆ ದುಡ್ಡು ಹಾಕಿ ನಾವು ಆರೋಗ್ಯ ಹಾಳು ಮಾಡೋದಕ್ಕಿಂತ ನಮ್ಮ ಹಿತ್ತಲಿನಲ್ಲಿ ನಾವೇ ಮೆಣಸಿನಕಾಯಿ ಬೆಳೆ ಹಾಕೋಣ. ನಮ್ಮ ಕೈಯಿಂದ ಬೆಳೆದ ಮೆಣಸಿನಕಾಯಿಂದಲೇ ನಾವು ಖಾರ ಮಾಡ್ಕೋಬಹುದು. ಆಗಲ್ಲ ನಮ್ಮ ಮನೆ ಊಟಕ್ಕೆ ಮತ್ತೆ ಹಳೆ ದಿನಗಳು ಬರುತ್ತೆ. ಏನಕ್ಕ, ಬೆಳೆ ಬೆಳೆಸೋದಾ? ಅಂದ್ರೆ ಮಣ್ಣಿನಲ್ಲಿ ಇಳಿದು ಕೆಲಸ ಮಾಡ್ಬೇಕಾ? ನನ್ನ ಸ್ಕಿನ್ ಎಲ್ಲ ಟ್ಯಾನ್ ಆಗುತ್ತೆ ಅಕ್ಕ.
ಹೌದಕ್ಕ, ನನ್ನ ರೀಲ್ಸ್ ಎಲ್ಲ ಮಣ್ಣಿನಲ್ಲೇ ಮಾಡ್ಬೇಕಾ ಏನೋ? ನನ್ನ ಸ್ಕಿನ್ ಡಲ್ ಆದ್ರೆ ನನ್ನ ಫ್ಯಾನ್ಸ್ ಏನ್ ಅದ್ಕೋತಾರೆ? ಎಲ್ಲದಕ್ಕಿಂತ ಆರೋಗ್ಯ ಮುಖ್ಯ ಹುಡುಗಿಯರೇ. ನೀವು ನನಗೆ ಸಹಾಯ ಮಾಡಿದ್ರೆ ನಾವು ಬೆಳೆದ ಬೆಳೆಯನ್ನು ನೋಡಿ ನಿಮ್ಮ ಫ್ಯಾನ್ಸ್ ಇನ್ನೂ ಸಂತೋಷ ಪಡ್ತಾರೆ. ಹಳ್ಳಿಯ ಸೊಸೆಯರು ಅಂದ್ರೆ ಕೇವಲ ಅಡಿಗೆ ಮಾಡೋದೊಂದೇ ಅಲ್ಲ, ಬೆಳೆ ಬೆಳೆಯೋದು ಕೂಡ ಗೊತ್ತು ಅಂತ ನಿರೂಪಿಸೋಣ. ಏನಂತೀರಾ? ನನ್ನ ದೊಡ್ಡ ಸೊಸೆ ಹೇಳಿದ್ದು ಅಕ್ಷರಶಃ ಸತ್ಯ. ನಾನು ಕೂಡ ನಿಮ್ಗೆ ಜೊತೆಯಾಗಿರ್ತೀನಿ. ಇನ್ನು ಎಲ್ಲರೂ ಹಿತ್ತಲನ್ನು ಶುಭ್ರ ಮಾಡುತ್ತಾರೆ. ರಮೇಶ್, ಸುರೇಶ್, ಅರುಣ್ ಕೂಡ ಸಹಾಯ ಮಾಡುತ್ತಾರೆ. ಅವನೇ ತಲೆಗೆ ದೊಡ್ಡ ಹ್ಯಾಟ್ ಇಟ್ಕೊಂಡು ನಿಧಾನವಾಗಿ ಬೀಜ ನೆಡುತ್ತಾಳೆ. ಅಬ್ಬೋ, ಈ ಬಿಸಿಲೇನು ಹೀಗಿದೆ? ಸುರೇಶ್, ಆ ಕೊಡೆ ಹಿಡ್ಕೋ. ಹಾಗೆ ನನ್ನ ಗ್ಲೌಸ್ ಎಲ್ಲಿದೆ ಸ್ವಲ್ಪ ನೋಡು. ಅವನಿ, ನೀನು ಮೆಣಸಿನ ಬೀಜ ನೆಡ್ತಾ ಇದೀಯಾ ಇಲ್ಲ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾ ಇದೀಯಾ? ಅಲ್ಲಿ ನೋಡು, ಅನಾಮಿಕಾ ಅದಕ್ಕೆ ಈಗಲೇ 1 ವರ್ಷ ಎಲ್ಲ ಪೂರ್ತಿ ಮಾಡಿದ್ದಾಳೆ. ಆಗ ಅಂಜಲಿ ಫೋನ್ ಕ್ಯಾಮೆರಾ ಓಪನ್ ಮಾಡಿ ಹೀಗಂತಾಳೆ, ಗಾಯ್ಸ್ ನೋಡಿ, ಈ ದಿನ ನಮ್ಮ ಹಿತ್ತಲಿನಲ್ಲಿ ನಾವು ಮೆಣಸಿನಕಾಯಿ ಬೆಳೆನ ಶುರು ಮಾಡಿದ್ದೀವಿ. #farmlight #ಆರ್ಗ್ಯಾನಿಕ್ ಚಿಲ್ಲಿ. ಅಕ್ಕ, ನೀನು ಆ ಬೀಜ ಹಾಕುವಾಗ ಸ್ವಲ್ಪ ಸ್ಲೋ ಆಗಿ ಹಾಕು, ಸಿನಿಮಾಟಿಕ್ ಆಗಿ ಬರ್ಬೇಕು. ಮತ್ತೆ ಸರಿಯಮ್ಮ ಅಂಜಲಿ, ನಿನ್ನ ಸಿನಿಮಾ ಸಂಗತಿ ಸರಿ ಹೊರತು ಆ ನೀಲಿನ ಪೈಪ್ ಕೊಡು. ಮೊದ್ಲು ಗಿಡಕ್ಕೆ ನೀರ್ ಹಾಕ್ಬೇಕು. ಶಾರದಾ, ನೋಡು, ನಮ್ಮ ಸಸ್ಯರನ್ನ ಒಂದು ಕಾಲದಲ್ಲಿ ರೇಷ್ಮೆ ಸೀರೆ ಉಟ್ಕೊಂಡು ದರ್ಜೆಯಾಗಿರ್ತಾ ಇದ್ರು, ಈಗ ಮಣ್ಣಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೇನಮ್ಮ ನಿಜವಾದ ಅನುಬಂಧ ಅಂದ್ರೆ? ಹಾಗೆ ದಿನಗಳು ಕಳೆಯುತ್ತದೆ. ಅನಾಮಿಕಳ ಪರಿವೀಕ್ಷಣೆಯಲ್ಲಿ ಅವನಿ, ಅಂಜಲಿ ಕೂಡ ಶ್ರದ್ಧೆಯಿಂದ ಕೆಲಸ ಮಾಡುವುದನ್ನ ಕಲಿತುಕೊಳ್ಳುತ್ತಾರೆ. ಮೊದಲು అయిಷ್ಟ ತೋರಿಸಿದರೂ ಬೀಜಗಳು ಮೊಳಕೆ ಬಂದಿದ್ದನ್ನು ನೋಡಿ ಅವರಲ್ಲಿ ತಿಳಿಯದ ಉತ್ಸಾಹ ಬರುತ್ತದೆ. ಹಿತ್ತಲೆಲ್ಲ ಹಚ್ಚ ಹಸಿರಿನ ಮೆಣಸಿನ ಗಿಡಗಳಿಂದ ತುಂಬಿ ಹೋಗುತ್ತದೆ. ಮೆಲ್ಲಗೆ ಕಾಯಿಗಳು ಬಂದು ಅದು ಕೆಂಪಾಗಿ ಹಣ್ಣು ಮೆಣಸಿನಕಾಯಿ ಆಗಲಿಕ್ಕೆ ಬದಲಾಗುತ್ತದೆ. ಆ ದೃಶ್ಯ ನೋಡ್ತಾ ಇದ್ರೆ ಆ ಮೂವರ ಕಣ್ಣಿನಲ್ಲಿ ಏನೋ ತಿಳಿಯದ ಸಂತೃಪ್ತಿ. ಇನ್ನು ಬೆಳೆ ಕೊಯ್ಯೋ ಸಮಯ ಬರುತ್ತದೆ. ಹಿತ್ತಲೆಲ್ಲ ಕೆಂಪನೆಯ ಹಣ್ಣು ಮೆಣಸಿನಕಾಯಿಂದ ತುಂಬಿರುತ್ತದೆ. ಎಲ್ರು ಬುಟ್ಟಿ ಹಿಡ್ಕೊಂಡು ಮಿರ್ಚಿ ಕೀಳ್ತಾ ಇರ್ತಾರೆ. ಅಕ್ಕ, ಅಲ್ಲಿ ನೋಡು, ಆ ಕಾಯಿ ಎಷ್ಟು ಉದ್ದವಾಗಿದೆ. ನಿಜಕ್ಕೂ ಆ ಬಣ್ಣ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇಲ್ಲೇ ಇದ್ರೆ ನನಗೆ ಸೀನ್ ಬರ್ತಾ ಇದೆ ಅಕ್ಕ. ಹೌದು ಅಕ್ಕ, ನನ್ಗೂ ಮೂಗು ತುರಿಸ್ತಾ ಇದೆ. ಈ ದಿನ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ರೆಡ್ ಕಲರ್ ಅಲ್ಲಿ ಇರುತ್ತೆ. ಅರುಣ್, ಆ ಬುಟ್ಟಿ ಇಲ್ಲಿ ತಗೊಂಬಾ. ಅಬ್ಬೋ, ಈ ಘಾಟ್ ಈಗ್ಲೇ ಶುರುವಾಯ್ತಾ? ನನ್ನ ಮೂಗು ಕೆಂಪಗಾಗ್ತಾ ಇದೆ. ಇದಮ್ಮ ನಿಜವಾದ ಖಾರ ಅಂದ್ರೆ. ಬಣ್ಣಕ್ಕಾಗಿ ರಸಾಯನಗಳ ಅಗತ್ಯವಿಲ್ಲ, ಘಾಟಿಗಾಗಿ ಏನೋ ಸೇರಿಸಬೇಕಾದ ಅಗತ್ಯವಿಲ್ಲ. ಈಗಲೇ ಇದನ್ನ ನಾವು ಒಣಗಿಸಿ ಖಾರ ಮಾಡೋಣ. ಆ ಮಿರ್ಚಿಯನ್ನು ಮಾಡಿ ಮೇಲೆ ಒಣಗಿಸುತ್ತಾರೆ. ಆ ನಂತರ ಒರಳು ಕಲ್ಲಲ್ಲಿ ಹಾಕಿ ಕುಟ್ಟಲಿಕ್ಕೆ ಶುರು ಮಾಡುತ್ತಾರೆ. ಬನ್ನಿ ಬನ್ನಿ, ಒರಳು ಕಲ್ಲು ಸಿದ್ಧ ಮಾಡಿದ್ದೀನಿ. ಮೂವರು ಸಸ್ಯರು ಸೇರಿ ಕುಟ್ಟಿ. ಅಕ್ಕ, ಇದು ತುಂಬಾ ಭಾರವಾಗಿದೆ. ಒಂದು ಏಟು ಹೊಡೆಯುತ್ತಲೇ ನನ್ನ ಭುಜ ಏಟಾಗ್ತಾ ಇದೆ. ನಾನು ಮಾಡ್ತೀನಿ ನೋಡು. ಅಂಜಲಿ ವೇಗವಾಗಿ ಕುಟ್ಟಲಿಕ್ಕೆ ಶುರು ಮಾಡುತ್ತಾಳೆ. ಸುತ್ತಲೂ ಇರುವ ಖಾರದ ಪುಡಿ ಗಾಳಿಯಲ್ಲಿ ಏರುತ್ತದೆ. ಅದರಿಂದ ಎಲ್ಲರಿಗೂ ಒಂದೇ ಸಲ ಸೀನು ಶುರುವಾಗುತ್ತದೆ. ಹಬ್ಬೋ, ನಿಲ್ಸಮ್ಮ, ನಿಲ್ಸಿ. ಆ ಘಾಟು ವಾಸನೆ ನಮ್ ರೂಮ್ ವರೆಗೂ ಬರ್ತಾ ಇದೆ. ಅರುಣು, ನಿನ್ನ ಹೆಂಡತಿಗೆ ಹೇಳು ನಿಲ್ಸು ಅಂತ. ನಾನ್ ಹೇಳಲ್ಲಪ್ಪ, ನನಗೆ ಉಸಿರಾಡ್ತಾ ಇಲ್ಲ. ಆದ್ರೆ ವಾಸನೆಗೆ ಹಬ್ಬ, ಈ ದಿನ ಅಡಿಗೆ ಮಾಮೂಲಾಗಿರಲ್ಲ ಅನ್ನಿಸ್ತಾ ಇದೆ. ಅಕ್ಕ, ನನ್ ಮುಖವೆಲ್ಲ ಉರಿತಾ ಇದೆ. ಇದೆಲ್ಲಿ ಖಾರ ಅಕ್ಕ? ಇದೇ ಅವನಿ ನಿಜವಾದ ಖಾರ ಅಂದ್ರೆ. ನಮ್ಮ ಕೈಯಿಂದ ಕುಟ್ಟಿದ ಖಾರದಲ್ಲಿರುವ ಮ್ಯಾಜಿಕ್ ಇದೆ. ಏನು ಸಾಕು, ಡಬ್ಬದಲ್ಲಿ ಇಡೋಣ ಬನ್ನಿ. ಆ ಖಾರದಿಂದ ಅನಾಮಿಕಾ ಮತ್ತೆ ಅಡಿಗೆ ಮಾಡುತ್ತಾಳೆ. ಇನ್ನು ಊಟದ ಸಮಯ. ಈ ಸಲ ಎಲ್ಲರೂ ಬಹಳ ಭಯಪಡುತ್ತಾ ಕೂತಿರುತ್ತಾರೆ, ಏಕೆಂದರೆ ಆ ಖಾರದ ಘಾಟು ಎಲ್ಲರಿಗೂ ಗೊತ್ತು. ಅಮ್ಮ ಅನಾಮಿಕಾ, ಸ್ವಲ್ಪ ನೋಡಿ ಬಡಿಸುತ್ತಾಯಿ. ಆ ಖಾರ ಘಾಟಿಗೆ ನನ್ಗೆ ಕರುಳುಗಳು ಕರ್ಗೋಗಾಗಿದೆ. ರಮೇಶ್ ಮೊದಲ ತುತ್ತು ತಿಂದು ನಿಶ್ಶಬ್ದವಾಗಿದ್ದು ಬಿಡುತ್ತಾನೆ. ಕಣ್ಣಲ್ಲಿ ನೀರು ಬರುತ್ತೆ, ಆದರೆ ಅದು ಆನಂದದಿಂದ. ಏನಾಯ್ತಣ್ಣಯ್ಯ, ಅಡಿಗೆ ಏನಾದ್ರೂ ಘಾಟಾಗಿದ್ಯಾ? ಇಲ್ಲ ಸುರೇಶ್, ಘಾಟಲ್ಲ. ಇದು ತಿಂತಾ ಇದ್ರೆ ಚಿಕ್ಕಂದಿನಲ್ಲಿ ಅಮ್ಮ ಕಲ್ಲಲ್ಲಿ ರುಬ್ಬಿ ಮಾಡಿದ ಅಡಿಗೆ ರುಚಿ ಬರ್ತಾ ಇದೆ. ಅನಾಮಿಕಾ, ಅದ್ಭುತ. ಈ ದಿನ ಹೊಟ್ಟೆ ತುಂಬಾ ತಿಂತಾ ಇದ್ದೀನಿ. ನಿಜವೇ ಅಮ್ಮ, ಆ ಕಲಬೆರಕೆ ಖಾರ ತಿಂದು ತಿಂದು ನಮ್ ನಾಲ್ಗೆ ಸತ್ತು ಹೋಗಿತ್ತು. ಈ ದಿನ ಈ ಹಣ್ಣು ಮೆಣಸಿನಕಾಯಿ ಖಾರ ತಿಂತಾ ಇದ್ರೆ ಜನ್ಮ ಧನ್ಯವಾಯ್ತು ಅನ್ನಿಸ್ತಾ ಇದೆ. ಈ ರುಚಿ ನಿಜಕ್ಕೂ ಯಾವುದಕ್ಕೂ ಬರಲ್ಲ. ಹೌದಕ್ಕ, ಸ್ವಲ್ಪ ಉರಿತಾ ಇದ್ರು ಸರಿ, ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನನ್ನ ಸ್ಕಿನ್ ಟ್ಯಾನ್ ಆದ್ರೂ ಪರವಾಗಿಲ್ಲ. ಈ ಅಡಿಗೆ ತಿಂದ್ರೆ ಆ ದುಃಖವೆಲ್ಲ ಮರ್ತೋದೆ. ಗಾಯ್ಸ್, ಈ ವಿಡಿಯೋ ನೋಡ್ತಾ ಇದ್ದ ನನ್ನ ಫ್ಯಾನ್ಸ್ ಎಲ್ಲರಿಗೂ ಒಂದು ಲೈಕ್ ಹೊಡಿರಿ. ನಿಮ್ಗಾಗಿ ಈ ವಿಡಿಯೋ ಮಾಡ್ತಾ ಇರುವ ನಮ್ಮವರು ಹ್ಯಾಪಿ ಆಗ್ತಾರೆ. ಆ ದಿನದಿಂದ ಪ್ರಸಾದನ ಮನೆಯಲ್ಲಿ ಊಟ ಮತ್ತೆ ಒಂದು ಹಬ್ಬದ ಹಾಗೆ ಶುರುವಾಗುತ್ತದೆ. ವಾರಗಿತ್ತಿಯರ ಮಧ್ಯೆ ಇರುವ ಬಂಧನ ಆ ಬೆಳೆಯಿಂದ ಇನ್ನು ಬಲವಾಗುತ್ತದೆ. ಆದರೆ ಆ ಖಾರ, ಆ ಘಾಟು ಊರೆಲ್ಲ ವ್ಯಾಪಿಸುತ್ತದೆ. ಊರಲ್ಲಿರುವ ಗ್ರಾಮಸ್ಥರು ಪ್ರಸಾದನ ಮನೆಗೆ ಬರಲಿಕ್ಕೆ ಶುರು ಮಾಡುತ್ತಾರೆ. ಶಾರದಕ್ಕ,
ಏನು ನಿನ್ನ ಸೊಸೆಂದ್ರು ಏನೋ ಸ್ಪೆಷಲ್ ಆಗಿ ಖಾರ ಬೆಳ್ದಿದ್ದಾರಂತಲ್ಲ, ಆ ವಾಸನೆ ನಮ್ ಬೀದಿವರೆಗೂ ಬರ್ತಾ ಇದೆ. ನಮ್ಮ ಮನೇಲಿ ಅಡ್ಗೆಗೂ ಕೂಡ ನಿಜಕ್ಕೂ ರುಚಿನೇ ಇರ್ತಾ ಇಲ್ಲ. ಆ ಕಲಬೆರಕೆ ಖಾರ ತಿಂದು ಬೇಜಾರಾಗಿದ್ದೀವಿ, ನಮಗ್ ಕೂಡ ಸ್ವಲ್ಪ ಕೊಡ್ತೀರಾ? ಅಕ್ಕ ಕೇಳಿದ್ಯಾ, ಜನ ಕ್ಯೂ ಕಟ್ತಾ ಇದ್ದಾರೆ, ನಮ್ಮ ಖಾರಕ್ಕೆ ವಿಪರೀತವಾದ ಡಿಮ್ಯಾಂಡ್ ಇದೆ. ಹೌದು ಅಕ್ಕ, ನಾವು ಇದನ್ನ ಒಂದು ಬ್ರ್ಯಾಂಡ್ ಮಾಡೋಣ. ಮೂವರು ಸೊಸೆಯರ ಮೆಣಸಿನಕಾಯಿ ಖಾರ ಖಾರ ಸಖತ್ತಾಗಿದೆ ಅಂತ ಟ್ಯಾಗ್ ಲೈನ್ ಕೂಡ ಇಡೋಣ. ಅನಾಮಿಕ ನಗುತ್ತಾ ಪ್ರಸಾದನ ಕಡೆ ನೋಡುತ್ತಾಳೆ. ಮಾವಯ್ಯ ನೀವೇನಂತೀರಾ? ನಮ್ಮ ಹಿತ್ತಲಿನಲ್ಲಿ ಮಿಕ್ಕ ಸ್ಥಳದಲ್ಲಿ ಕೂಡ ಬೆಳೆ ಹಾಕೋಣವಾ? ತಪ್ಪದೆ ಅಮ್ಮ, ನಮಗೆ ಆನಂದವನ್ನು ಕೊಡುವ ಈ ಬೆಳೆ ಊರೆಲ್ಲರಿಗೂ ಆರೋಗ್ಯ ಕೊಡುತ್ತೆ. ಬನ್ನಿ, ನಮ್ಮ ಸೊಸೆಯರ ಶಕ್ತಿ ಏನು ಅಂತ ಎಲ್ರಿಗೂ ತೋರ್ಸೋಣ. ನನಗೆ ತುಂಬಾ ಗರ್ವ ಅನ್ಸುತ್ತಮ್ಮ. ನನ್ನ ಸೊಸೆಯಂದ್ರು ಕೇವಲ ಮನೆ ಹತ್ರವೇ ಅಲ್ಲ, ಒಳ್ಳೆ ಆಹಾರವನ್ನು ಕೊಡ್ತಾ ಇದ್ದಾರೆ. ಅನಾಮಿಕಾ ಅಕ್ಕ ಬಾ, ಈ ಸಲ ನಾನು ಸನ್ಸ್ಕ್ರೀನ್ ಇಲ್ಲದೆ ಕೆಲಸ ಮಾಡ್ತೀನಿ. ಈ ಖಾರದ ಘಾಟಿನ ಮುಂದೆ ಆ ಬಿಸಿಲು ಎಲ್ಲಿದು? ನಾನು ಈಗ್ಲೇ ವೆಬ್ಸೈಟ್ ಅಲ್ಲಿ ಆನ್ ಮಾಡ್ತಾ ಇದ್ದೀನಿ, ಬುಕಿಂಗ್ಸ್ ಓಪನ್ ಅಂತ. ನಿಲ್ಲಿ, ಮೊದಲು ಎಲ್ಲರೂ ಸೇರಿ ಊಟ ಮಾಡೋಣ, ಆಮೇಲೆ ಬೆಳೆ ಬೆಳೆಯೋಣ. ಹಾಗೆ ಮೂವರು ಸೊಸೆಯರು ತಮ್ಮ ವಿವೇಕದಿಂದ ಕಲಬೆರಕೆ ಆಹಾರವನ್ನು ಹೊಡೆದು ಸ್ವಯಂ ಆಗಿ ಬೆಳೆ ಬೆಳೆಸಿ ತಮ್ಮ ಮನೆಗೆ ಮತ್ತೆ ಪೂರ್ವ ವೈಭವವನ್ನ ತರುತ್ತಾರೆ. ಆ ಮೆಣಸಿನಕಾಯಿ ಬೆಳೆ ಅವರ ಜೀವನದಲ್ಲಿ ಸಂತೋಷವನ್ನು, ಘಾಟನ್ನು, ತುಂಬಿದ ಅನುರಾಗವನ್ನು ತುಂಬುತ್ತದೆ. ಬನ್ನಿ, ಎಲ್ಲರೂ ಸೇರಿ ಕೆಲಸ ಮಾಡೋಣ, ನವಭಾರತವನ್ನು ನಿರ್ಮಿಸೋಣ. ಎಲ್ಲರೂ ಜೈ ಕಿಸಾನ್ ಜೈ ಭಾರತ್ ಎನ್ನುತ್ತಾ ಈ ಕಥೆಯನ್ನು ಮುಗಿಸುತ್ತಾರೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಒಂದು ಮನೆಯಲ್ಲಿ ಶಾರದಾ ಪ್ರಸಾದ್ ದಂಪತಿಗಳಿರ್ತಾ ಇದ್ರು. ಅವರಿಗೆ ಮೂವರು ಮಕ್ಕಳು, ಮೂವರು ಸೊಸೆಯರು ಇರುತ್ತಾರೆ. ಶಾರದಾ ಮಹಾಜಿಪುಣಿ. ಪೈಸಾ ಖರ್ಚು ಮಾಡ್ಬೇಕು ಅಂದ್ರೆ ಆಕೆಗೆ ಪ್ರಾಣ ಹೋದ ಹಾಗೆ ಅನ್ಸುತ್ತೆ. ಅತ್ತೆಗೆ ತಕ್ಕ ಹಾಗೆ ಎರಡನೇ ಸೊಸೆ ಅವನಿ, ಮೂರನೇ ಸೊಸೆ ಅಂಜಲಿ ಕೂಡ ಅದೇ ರೀತಿ. ಎಲ್ಲಿ ಹೇಗೆ ದುಡ್ಡನ್ನ ಉಳಿಸೋಣ, ಹೇಗೆ ವಸ್ತುಗಳನ್ನು ಉಳಿತಾಯ ಮಾಡೋಣ ಎಂದು ಆಲೋಚಿಸುತ್ತಾ ಇರುತ್ತಾರೆ. ಆದರೆ ದೊಡ್ಡ ಸೊಸೆ ಅನಾಮಿಕ ಮಾತ್ರ ಬಹಳ ಬುದ್ಧಿವಂತಳು. ಉಳಿತಾಯಕ್ಕೂ ಜಿಪುಣತನಕ್ಕೂ ಇರುವ ಭೇದವನ್ನು ಚೆನ್ನಾಗಿ ತಿಳಿದಿರುತ್ತಾಳೆ. ಯಾವ ಸಮಸ್ಯೆ ಆದರೂ ಬಹಳ ಸುಲಭವಾಗಿ ಪರಿಹರಿಸುವ ಗುಣ ಅವಳದ್ದು. ಹಾಗೆ ಆ ಮನೆಯಲ್ಲಿ ಕಾಲ ಕಳೆಯುತ್ತಾ ಇರುವಾಗ, ನೋಡುತ್ತಾ ಇರುವಾಗಲೇ ಬೇಸಿಗೆ ಬರುತ್ತದೆ. ಬಿಸಿಲು ಸುಡುತ್ತಾ ಇರುತ್ತದೆ. ಒಂದು ದಿನ ಮನೆಯಲ್ಲಿರುವ ಹಾಲ್ನಲ್ಲಿ ಶಾರದಾ, ಅವನಿ, ಅಂಜಲಿ ಮೂವರು ಬೆವರು ಒರೆಸಿಕೊಳ್ಳುತ್ತಾ ಕುರ್ಚಿಯಲ್ಲಿ ಕೂತಿರ್ತಾರೆ. ಪ್ರಸಾದ್ ಪೇಪರ್ ಇಂದ ಬೀಸ್ಕೊಳ್ತಾ ಇರ್ತಾನೆ. ಅಬ್ಬಬ್ಬಬ್ಬಾ, ಏನ್ರಿ ಪ್ರಸಾದ್, ಈ ಬಿಸಿಲಲ್ಲಿ ಬೆಳಗಿನ 8 ಗಂಟೆಗೆ ಸೂರ್ಯ ಮಾಡಿನ ಹೊಡಿತಾ ಇದ್ದಾನೆ. ಈ ಬಿಸಿಲು ಕಾಲ ಹೇಗೆ ಕಳೆಯುತ್ತೋ ಏನೋ ದೇವ್ರೆ. ಬೇಸಿಗೆ ಕಳೆಯುತ್ತೆ ಹೇಗೆ ಏನೋ ಶಾರದಾ, ನನಗೆ ಭಯವಾಗ್ತಾ ಇದೆ. ಬೇಸಿಗೆ ಬಂತು ಅಂದ್ರೆ ಸಾಕು, ನಿನ್ನ ಜಿಪುಣಿತನ 2ರಷ್ಟಾಗುತ್ತೆ. ಈಗ ಮನೆಯಲ್ಲಿ ಯಾವ ನಿಯಮ ಇಡ್ತೀಯೋ ಏನೋ ಅಂತ ನಂಗೆ ನಡ್ಕ ಬರ್ತಾ ಇದೆ. ನೋಡಿದ್ರ ಸೊಸೆ ಅಂದ್ರೆ, ನಿಮ್ಮ ಮಾವನಿಗೆ ನಾನು ಉಳಿತಾಯ ಮಾಡಿದ್ರೆ ನಿಜಕ್ಕೂ ಹಿಡ್ಸೋದಿಲ್ಲ. ಆದ್ರೂ ನಾನು ನಿಮ್ಮ ಮಾವನ ಮಾತೆ ಕೇಳಿಸ್ಕೊಳ್ಳಲ್ಲ. ಅವನಿ, ಅಂಜಲಿ, ಇಲ್ಲಿ ಕೇಳಿ, ನಾಳೆಯಿಂದ ನಮ್ಮ ಮನೆಯಲ್ಲಿ ಕೆಲವು ಹೊಸ ರೂಲ್ಸ್ ಅಮಲಿಗೆ ಬರುತ್ತದೆ. ಹೇಳಿ ಅತ್ತೆ, ನಾನು ನಿಮ್ಮ ಮಾತಿಗೆ ಗೆರೆ ದಾಟಲ್ವಲ್ಲ. ಏನು ಉಳಿತಾಯ ಮಾಡು ಅಂದ್ರೂ ಮಾಡ್ತೀನಿ. ನನ್ ವಿಷಯ ಕೂಡ ಗೊತ್ತಲ್ಲ ಅತ್ತೆ. ನೀವು 10 ರೂಪಾಯಿ ಉಳಿತಾಯ ಮಾಡು ಅಂದ್ರೆ ನಾನು 100 ರೂಪಾಯಿ ಉಳಿತಾಯ ಮಾಡಿ ತೋರಿಸ್ತೀನಿ. ಹೇಳಿ ಅತ್ತೆ, ಏನ್ ಮಾಡೋಣ? ಬೇಸಿಗೆ ಕಾಲ ಅಂತ ನೀರನ್ನು ಹೆಚ್ಚಾಗಿ ಉಪಯೋಗಿಸಬೇಡಿ. ಕರೆಂಟ್ ಬಿಲ್ಲು ಕೂಡ ಹೆಚ್ಚಾಗುತ್ತದೆ. ಅದಕ್ಕೆ ಈ ದಿನದಿಂದ ದಿನಕ್ಕೆ 2 ಸಲ ಸ್ನಾನ ಮಾಡೋದು ಬಂದು, ಹಗಲು ಹೊತ್ತು ಫ್ಯಾನ್ ಹಾಕೊಳ್ಳೋದು ಬಂದು. ಎಲ್ಲರೂ ತಲೆಗೊಂದು ಬಕೆಟ್ ನೀರಿನಿಂದಲೇ ದಿನವೆಲ್ಲ ಕಳಿಬೇಕು. ಬಟ್ಟೆಗಳು ದಿನ ಒಗಿಬೇಕಾದ ಅಗತ್ಯವಿಲ್ಲ, ವಾರಕ್ಕೆ 1 ಸಲ ಒಗೆಯೋಣ. ಆಗಲೇ ಅನಾಮಿಕ ಅಲ್ಲಿಗೆ ಬರುತ್ತಾ, ಅದೇನತ್ತೆ ಹಾಗಂತೀರಾ? ಬೇಸಿಗೆಯಲ್ಲಿ ವಿಪರೀತವಾಗಿ ಬೆವರು ಬರುತ್ತೆ. ದಿನಕ್ಕೆ 2 ಸಲ ಸ್ನಾನ ಮಾಡದೇ ಇದ್ರೆ ಚರ್ಮವ್ಯಾಧಿ ಬರುತ್ತೆ. ಮೇಲಾಗಿ ನೀರು ಕೂಡ ತುಂಬಾ ಕುಡಿಬೇಕು. ಫ್ಯಾನ್ ಇಲ್ಲದೆ ಈ ದಗೆಯಲ್ಲಿ ಹೇಗಿರ್ತೀವಿ? ನೀನು ನಿಲ್ಸೆ ಅನಾಮಿಕಾ, ನಿನ್ಗೆ ಯಾವಾಗ್ಲೂ ನನ್ನ ಮಾತಿಗೆ ಅಡ್ಡ ಹೇಳದೆ ಕೆಲಸ. ನೀರು ಕೊಳಾಯಿಂದ ಸುಮ್ಮನೆ ಬರುತ್ತಾ? ಮೋಟಾರ್ ಹಾಕಿದ್ರೆ ಕರೆಂಟು ಎಳೆಯುತ್ತೆ. ನಾನು ಹೇಳಿದ್ದು ಈ ಮನೇಲಿ ವೇದ ಅಷ್ಟೇ. ಅವನಿ, ಅಂಜಲಿ, ನಾನು ಹೇಳಿದ ಹಾಗೆ ನಡಿಬೇಕು. ಏನೇನಾದ್ರೂ ಸರಿ, ಈ ಬೇಸಿಗೆ ಕಾಲ ನಾವು ಕರೆಂಟ್ ಬಿಲ್ಲನ್ನ, ನೀರಿನ ಬಿಲ್ಲನ್ನ ಅರ್ಧಕ್ಕೆ ಅರ್ಧ ಕಡಿಮೆ ಮಾಡಬೇಕು. ಹಾಗೆ ಅತ್ತೆ, ನಾನು ಈ ದಿನದಿಂದಲೇ ಮನೆಯಲ್ಲಿ ನೀರು ಹೇಗೆ ಉಳಿತಾಯ ಮಾಡಬೇಕೋ ತೋರಿಸ್ತೀನಿ. ನಾನು ಕರೆಂಟ್ ಬಿಲ್ ಬಾರದ ಹಾಗೆ ಹೇಗೆ ಆಗ್ಬೇಕೋ ತೋರಿಸ್ತೀನಿ ಅತ್ತೆ. ನೀವು ಏನು ಯೋಚನೆ ಮಾಡಬೇಡಿ. ಹಾಗೆಂದು ಅವರಿಗೆ ಅವರು ಜಿಪಣಿತನದಲ್ಲಿ ಏನೇನೋ ಉಳಿತಾಯ ಮಾಡೋಣ ಎಂದು ಅಂದುಕೊಳ್ಳುತ್ತಾರೆ. ಆದರೆ ಅವರು ಒಂದು ಅಂದುಕೊಂಡ್ರೆ ಅದು ಮತ್ತೊಂದಾಗುತ್ತದೆ. 2 ದಿನದ ನಂತರ ಸುರೇಶ್ ಆಫೀಸಿಂದ ಕೋಪದಿಂದ ಮನೆಗೆ ಬರ್ತಾನೆ. ಅವನ ಬಟ್ಟೆಯಿಂದ ವಿಪರೀತವಾದ ದುರ್ವಾಸನೆ ಬರ್ತಾ ಇರುತ್ತೆ. ಅವನಿ, ಅವನಿ, ಎಲ್ಲಿದ್ಯೆ? ಬೇಗ ಇಲ್ವಾ? ಏನು ಅಂದ್ರೆ, ಆಫೀಸಿಂದ ಬರ್ತಲೇ ಅರಿಸ್ತಾ ಇದ್ದೀರಾ?
ಅರ್ಚಿತೆ ಇನ್ನೇನ್ ಮಾಡ್ಲಿ? ನನ್ನ ಶರ್ಟ್ ಹೇಗೆ ಒಗಿತಾ ಇದೀಯ ನೀನು? ಆಫೀಸಲ್ಲಿ ನನ್ನ ಪಕ್ಕದಲ್ಲಿ ಕೂತು ಇರೋರೆಲ್ಲ ನನ್ನ ಶರ್ಟ್ ಇಂದ ಬರ್ತಾ ಇರೋ ವಾಸನೆ ಸಹಿಸಲಾರದೆ ಮೂಗ್ ಮುಚ್ಕೋತಾ ಇದ್ದಾರೆ. ಕನಿಷ್ಠ ಸೋಪ್ ಹಾಕಿದ್ರು ಒಗಿತಾ ಇದೆಯಲ್ವಾ? ಸೋಪ್ ಹಾಕಿದ್ರೆ ಹೆಚ್ಚು ನೀರು ಖರ್ಚಾಗುತ್ತೆ ರೀ. ಅತ್ತೆಯವರು ಒಂದು ಬಕೆಟ್ ನೀರು ಉಪಯೋಗಿಸೊಂದಿದಾರಲ್ಲ, ಅದಕ್ಕೆ ಪಾತ್ರೆ ತೊಳೆದ ನೀರು ಚೆಲ್ಲದೆ ಆ ನೀರಿನಿಂದಲೇ ನಿಮ್ ಬಟ್ಟೆನ ನೆನೆಸಿ ಒಂದೇ ಒಂದು ಮಗ್ಗ ನೀರಿನಿಂದ ಜಾಡಿಸಿ ಆರಿಸಿದೀನಿ. ನೋಡಿದೀರಾ ಎಷ್ಟು ನೀರು ಉಳಿತಾಯ ಮಾಡಿದೀನಿ? ಏನು, ಪಾತ್ರೆ ತೊಳೆದ ನೀರಿನಿಂದ ನನ್ ಬಟ್ಟೆ ಒಗದ್ಯಾ? ನಿನ್ನ ಜಿಪುಣತನಕ್ಕೆ ಬೆಂಕಿ ಹಾಕ. ಅದಕ್ಕೆ ನನ್ನ ಶರ್ಟ್ ಇಂದ ಈರುಳ್ಳಿ ಸಾಂಬಾರ್ ವಾಸನೆ ಬರ್ತಾ ಇದೆ. ಈ ಬೇಸಿಗೆಯಲ್ಲಿ ಬೆವರಿಗೆ ಆ ನೀರಿನಿಂದಲೇ ನಾನು ಆಫೀಸಲ್ಲಿ ಇರಲಾರ್ದೆ ಹೋಗ್ತಾ ಇದ್ದೀನಿ. ದೇವ್ರೇ! ಅಷ್ಟರಲ್ಲಿ 3ನೇ ಮಗ ಅರುಣ್ ಮನೆಯೊಳಗೆ ಅರ್ಚುತ್ತಾ ಬರ್ತಾನೆ. ಅಂಜಲಿ, ಏನು ಮನೆಯಲ್ಲಿ ನಿಜಕ್ಕೂ ಗಾಳಿ ಆಡ್ತಾ ಇಲ್ಲ? ಫ್ಯಾನ್ ಏನಕ್ಕೆ ನಿಲ್ಸಿದ್ಯಾ? ಸ್ವಿಚ್ ಹಾಕಿದ್ರೆ ಯಾಕೆ ತಿರುಗ್ತಾ ಇಲ್ಲ? ಫ್ಯಾನ್ ಹಾಕಿದ್ರೆ ಕರೆಂಟು ಸುಟ್ಟೋಗುತ್ತೆ ಅಂತ ನಾನು ಬೆಳಿಗ್ಗೆನೆ ಮೇನ್ ಸ್ವಿಚ್ ಅನ್ನ ಆಫ್ ಮಾಡಿದ್ದೀನಿ ರೀ. ಬೇಸಿಗೆಯಲ್ಲಿ ಕರೆಂಟ್ ಬಿಲ್ ಹೆಚ್ಚಾಗಿ ಬರುತ್ತೆ ಅಂತ ಅತ್ತೆ ಹೇಳಿದ್ರಲ್ಲ, ಅದಕ್ಕೆ ಈ ಪ್ಲಾನ್ ಮಾಡಿದೆ. ನಮ್ಮ ಮನೆಯಲ್ಲಿ ಹಗಲು ಕರೆಂಟ್ ಇರಲ್ಲ, ರಾತ್ರಿಗೆ ಒಂದೇ ಲೈಟು ಒಂದೇ ಫ್ಯಾನ್ ಇರುತ್ತೆ. ನಿನ್ ತಲೆ ಏನಾದ್ರೂ ಕೆಟ್ಟೋಗಿದ್ಯಾ? ಹೊರಗಡೆ ಬಿಸಿಲು 40 ಡಿಗ್ರಿ ದಾಟಿ ಹೋಗ್ತಾ ಇದ್ರೆ ಮನೆಯಲ್ಲಿ ಮೇನ್ ಸ್ವಿಚ್ ಆಫ್ ಮಾಡ್ತೀಯಾ? ಫ್ರಿಜ್ ಕೂಡ ಆಫ್ ಮಾಡಿದ್ಯಾ ಏನೋ? ಹೌದು ರೀ, ಫ್ರಿಜ್ ಯಾವಾಗ್ಲೂ ಆನ್ ಅಲ್ಲಿದ್ರೆ ಕರೆಂಟ್ ಎಳಿತಾ ಇದೆ ಅಂತ ಅದನ್ನು ಕೂಡ ಆಫ್ ಮಾಡಿದೀನಿ. ಸತ್ತೇನೋ ದೇವ್ರೆ, ಅದರಲ್ಲಿ ಬೆಳಿಗ್ಗೆ ತಂದ ಹಾಲು ಮೊಸರು ಎಲ್ಲ ಇದೆಯಲ್ಲೇ, ಯಾಕೆ ಅದೇನಾಗ್ಬೇಕು? ಕಡೆಗೆ ಕುಡಿಯಲಿಕ್ಕೆ ಸ್ವಲ್ಪ ತಣ್ಣೀರಾದ್ರೂ ಕೊಡ್ತೀಯಾ? ತಣ್ಣೀರೇನೂ ಇಲ್ಲ ರೀ, ಬೆಳಿಗ್ಗೆ ಹಿಡಿದುಕೊಂಡ ಕೊಳಾಯಿ ನೀರಿದೆ, ಅದು ಸಳಸಳ ಕುದೀತಾ ಇದೆ, ಸ್ವಲ್ಪ ಊದ್ಕೊಂಡು ಕುಡೀರಿ. ನಿನ್ಗೆ ಕೈ ಮುಗಿತೀನಿ ತಾಯಿ, ದಾಹದಿಂದ ಪ್ರಾಣ ಹೋಗ್ತಾ ಇದ್ರೆ ಬಿಸಿ ನೀರು ಊದ್ಕೊಂಡು ಕುಡಿ ಅಂತ್ಯ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಅದೇ ಸಮಯದಲ್ಲಿ ಪ್ರಸಾದ್ ತಲೆ ಹಿಡಿದುಕೊಂಡು ಹಾಲ್ಗೆ ಬರ್ತಾನೆ. ಬಹಳ ನೀರಸವಾಗಿರ್ತಾನೆ ಪ್ರಸಾದ್. ಶಾರದಾ, ಶಾರದಾ, ನನ್ಗೇನಕ್ಕೋ ತಲೆ ತಿರುಗ್ತಾ ಇದೆ, ಗಂಟಲು ಕೂಡ ಒಣಗಿ ಹೋಗಿದೆ, ಸ್ವಲ್ಪ ಮಜ್ಜಿಗೆ ಇದ್ರೆ ತಗೊಂಬಾರೆ. ಮಜ್ಜಿಗೆ ಎಲ್ಲಿದ್ರಿ ಅಂಜಲಿ? ಫ್ರಿಜ್ ನ ಆಫ್ ಮಾಡಿದ್ದಕ್ಕೆ ಹಾಲು ಹಾಳಾಗಿ ಹೋಗಿದೆ, ಮೊಸರು ಹುಳುತಾಗಿ ಹೋಗಿದೆ. ನಾನು ಮೊದ್ಲೇ ಹೇಳಿದ್ದೆ ಅಲ್ಲ, ಹೊಟ್ಟೆ ತುಂಬಾ ನೀರು ಕುಡಿದ್ರೆ ಹಸುವೆ ದಾಹ ಎಲ್ಲ ಹೋಗುತ್ತೆ ಅಂತ. ಕೊಳೆ ಹತ್ರ ನೀರ್ ಹಿಡ್ಕೊಂಡು ಕುಡೀರಿ. ಏನೇ, ನಿನಗೆ ಬುದ್ಧಿ ಇದೆಯಾ ಇಲ್ವಾ? ಬೇಸಿಗೆಯಲ್ಲಿ ಮಜ್ಜಿಗೆ ತಣ್ಣನೆ ನೀರು ಕುಡಿಯದೇ ಇದ್ರೆ ಡಿಹೈಡ್ರೇಷನ್ ಬಂದು ಮನುಷ್ಯರು ಮೈಲಕ್ಕೆ ಹೋಗ್ತಾರೆ. ನಿನ್ನ ಜಿಪುಣತನದಿಂದ ನನ್ನ ಪ್ರಾಣ ಹೋಗೋ ಹಾಗಿದೆ. ನೀವು ಸುಮ್ನೆ ಭಯಪಡಬೇಡ್ರಿ, ಇದೆಲ್ಲ ಉಳಿತಾಯ ಅಂತಾರೆ. ಹೀಗೆ ಮಾಡಿದ್ರೆ ಭವಿಷ್ಯತ್ತು ಚೆನ್ನಾಗಿರುತ್ತೆ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಶಾರದಾ, ಅವನಿ, ಅಂಜಲಿ ತಮ್ಮ ಜಿಪುಣಿತನದಿಂದ ಆ ಮನೆಯಲ್ಲಿರುವ ಮನುಷ್ಯರಿಗೆ ನರಕ ತೋರಿಸ್ತಾ ಇರ್ತಾರೆ. ಮನೆ ಕಂಪು ಹೊಡಿತಾ ಇರುತ್ತದೆ, ಧಗೆಯಿಂದ ನಿದ್ರೆ ಬರ್ತಾ ಇರ್ಲಿಲ್ಲ. ಬಿಸಿಲಿನ ಬೇಗೆಗೆ ಮನೆಯಲ್ಲಿ ಎಲ್ಲರಿಗೂ ಬೆವರುಗುಳೆ ಬರುತ್ತದೆ. ಒಂದು ಕಡೆ ಅನಾಮಿಕ ಮಾತ್ರ ಬೇಸಿಗೆಯಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ಎದುರಿಸುತ್ತಾಳೆ. ತನ್ನ ರೂಮು ತನ್ನ ಗಂಡ ರಮೇಶ್ ಇರುವ ಜಾಗ ತಣ್ಣಗೆ ಇರುವ ಹಾಗೆ ಏರ್ಪಾಟು ಮಾಡಿರುತ್ತಾಳೆ. ಒಂದು ದಿನ ರಮೇಶ್ ಆಫೀಸಿಂದ ಮನೆಗೆ ಬರ್ತಾನೆ. ಅಬ್ಬಾ, ಹೊರಗಡೆ ಬಿಸಿಲು ಉರಿತಾ ಇದೆ, ಆದ್ರೆ ನಮ್ಮ ರೂಮ್ ಒಳಗೆ ಬರ್ತಲೆ ಎಷ್ಟು ತಣ್ಣಗಿದೆಯೋ ಅನಾಮಿಕಾ. ಆದ್ರೆ ಎಸಿ ಕೂಡ ಇಲ್ಲ, ಆದ್ರೂ ಇಷ್ಟು ತಣ್ಣಗೆ ಹೇಗಿದೆ? ಎಸಿ ಇದ್ರೆ ತಣ್ಣಗೆ ಬರುದಿಲ್ವ ರೀ? ನಮ್ಮ ಕಿಟಕಿಗಳಿಗೆ ಲವಂಚದ ಬೇರಿನ ಪರ್ದೆ ಕಟ್ಟಿದೀನಿ, ಅದ್ರ ಮೇಲೆ ಅವಾಗವಾಗ ನೀರ್ ಚಲ್ತಾ ಇದ್ದೀನಿ. ಹೊರಗಿಂದ ಬರುವ ಬಿಸಿ ಗಾಳಿ ಈ ಚಾಪೆಯೊಳಗಿಂದ ಬಂದು ತಣ್ಣನೆ ಗಾಳಿಯಾಗಿ ಬದಲಾಗುತ್ತೆ. ಇಲ್ಲಿ ನೋಡಿ, ಈ ಮಣ್ಣಿನ ಮಡಕೆಯಲ್ಲಿರೋ ನೀರ್ ಕುಡಿಯಿರಿ, ಫ್ರಿಜ್ ನೀರಿಗಿಂತ ಎಷ್ಟೋ ತಣ್ಣಗೆ ಆರೋಗ್ಯವಾಗಿರುತ್ತೆ. ನಿಜನೇ ಅನಾಮಿಕಾ, ಅಮೃತದ ಹಾಗೆ ಇದೆ. ನನ್ನ ತಮ್ಮಂದಿರು ಸುರೇಶ್ ಅರುಣರಂತೂ ಅವರ ಹೆಂಡತಿರ ಜಿಪುಣತನ ತಡಿಲಾರ್ದೆ ಒದ್ದಾಡ್ತಾ ಇದ್ದಾರೆ. ಅಮ್ಮ ಮಾಡಿದ ರೂಲ್ಸ್ಗೆ ಅಪ್ಪ ಅಂತೂ ನೀರಸವಾಗಿ ಮಂಚ ಹಿಡಿದಿದ್ದಾರೆ. ನಾವು ಅವರಿಗೆ ಏನಾದ್ರೂ ಸಹಾಯ ಮಾಡ್ಬೇಕು ಅನಾಮಿಕಾ. ದುಃಖ ಪಡಬೇಡ್ರಿ, ನನಗೊಂದು ಐಡಿಯಾ ಇದೆ. ಈ ದಿನ ಅವರ ಜಿಪುಣಿತನದಿಂದ ಬರುವ ನಷ್ಟವನ್ನು ಅವರಿಗೆ ಪ್ರಾಕ್ಟಿಕಲ್ ಆಗಿ ಅರ್ಥವಾಗುವ ಹಾಗೆ ಮಾಡ್ತೀನಿ. ಹಾಗಿರುವಾಗ ಆ ದಿನ ಮಧ್ಯಾಹ್ನ ಬಿಸಿಲು ವಿಪರೀತವಾಗಿರುತ್ತದೆ. ಶಾರದಾ, ಅವನಿ, ಅಂಜಲಿ ಮೂವರು ಅಡಿಗೆ ಮನೆಯಲ್ಲಿ ಕೂತ್ಕೊಂಡು ಬೆವರು ಸುರಿಸುತ್ತಾ ಇರುತ್ತಾರೆ. ಪ್ರಸಾದ್, ಸುರೇಶ್, ಅರುಣರು ಬಿಸಿಲು ತಡೆಯಲಾರದೆ ನೀರಸವಾಗಿ ಮಲಗಿರುತ್ತಾರೆ. ಎಲ್ಲರಿಗೂ ದಾಹ ಧಗೆ ಅನಿಸುತ್ತಾ ಇರುತ್ತದೆ. ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ. ಅತ್ತೆ, ಮಾವಯ್ಯ, ಎಲ್ರು ಇಲ್ಲಿ ಬನ್ನಿ, ನಮ್ಮ ರೂಮಿನ ಪಕ್ಕದಲ್ಲಿರುವ ದೊಡ್ಡ ವರಾಂಡಕ್ಕೆ ಬಂದ್ಬಿಡಿ. ಯಾಕೆ ಅನಾಮಿಕಾ? ನಮಗೆ ಸಹನೆ ಇಲ್ಲ, ನಾವು ಕದಲಲಾರ್ದೆ ಹೋಗ್ತಾ ಇದೀವಿ, ಬಿಸಿಲಿಗೆ ಪ್ರಾಣ ಹೋಗೋ ಹಾಗಿದೆ. ದಯವಿಟ್ಟು ನಾನು ಹೇಳೋದನ್ನ ಕೇಳಿ ಒಂದ್ಸಲ ಬನ್ನಿ ಅತ್ತೆ. ಹಾಗೆ ಹೇಳುತ್ತಲೇ ಎಲ್ಲರೂ ನೀರಸವಾಗಿ ನಡೆದುಕೊಳ್ಳುತ್ತಾ ಅನಾಮಿಕಾ ಏರ್ಪಾಟು ಮಾಡಿದ ವರಾಂಡದೊಳಗೆ ಬರುತ್ತಾರೆ. ಅಲ್ಲಿಗೆ ಬರುತ್ತಲೇ ಎಲ್ಲರಿಗೂ ಏನೋ ತಿಳಿಯದ ತಣ್ಣಗಿರುವ ತನ.
ಎಲ್ಲರಿಗೂ ತಣ್ಣಗೆ ಏನೋ ಹಾಯಿ ಎನಿಸುತ್ತದೆ. ಕಿಟಕಿಗೆ ತಣ್ಣನೆಯ ಹುಲ್ಲಿನ ಪರದೆಗಳಿರುತ್ತದೆ. ರೂಮಿನ ಮಧ್ಯದಲ್ಲಿ 2 ದೊಡ್ಡ ಮಣ್ಣಿನ ಮಡಕೆ, ಪಕ್ಕದಲ್ಲಿಯೇ ಕಲ್ಲಂಗಡಿ ಹಣ್ಣುಗಳು, ಸಬ್ಜಾ ಬೀಜಗಳು ಹಾಕಿದ ನಿಂಬೆ ರಸ ಇರುತ್ತದೆ. ಆಹಾ, ಏನ್ ಅನಾಮಿಕಾ ಈ ಮಾಯಾ! ಮರುಭೂಮಿಯಲ್ಲಿ ಓಯಸಿಸ್ ಹಾಗೆ ಈ ರೂಮು ಇಷ್ಟು ಪ್ರಾಣ ಎದ್ದು ಬಂತು ಅಂದ್ಕೋ. ಹೌದು ಅಕ್ಕ, ಎಷ್ಟು ಹಾಯಾಗಿದೆಯೋ. ಬೆವರೆಲ್ಲ ಒಣಗಿ ಹೋಯ್ತು. ಮೊದ್ಲು ನೀವೆಲ್ಲರೂ ಈ ನಿಂಬೆ ರಸ ಕುಡೀರಿ. ಇದರಲ್ಲಿ ನಾನು ಸಬ್ಜಾ ಬೀಜ ಹಾಕಿದ್ದೀನಿ. ಶರೀರದಲ್ಲಿರುವ ಬಿಸಿಯೆಲ್ಲ ಹೇಳ್ಕೊಳ್ಳುತ್ತೆ. ಹಾಗೆ ಅನ್ನುತ್ತಲೇ ಎಲ್ಲರೂ ಗಬಗಬ ಆ ನಿಂಬೆ ರಸ ಮಡಕೆಯಲ್ಲಿರುವ ನೀರು ಕುಡಿಯುತ್ತಾರೆ. ಕಲ್ಲಂಗಡಿ ಹಣ್ಣಿನ ಚೂರು ತಿಂದು ಬದುಕಿದೆ ಬಡಜೀವವೇ ಅಂದುಕೊಳ್ಳುತ್ತಾರೆ. ಅನಾಮಿಕಾತ್ಗೆ, ನೀನು ದೇವತೆ ಗೊತ್ತಾ? 2 ದಿನದಿಂದ ತಣ್ಣನೆ ನೀರು ಗಂಟಲಲ್ಲಿ ಬೀಳುತ್ತಲೇ ನನ್ನ ಪ್ರಾಣ ಗಾಳಿಯಲ್ಲಿ ಕಲೆತು ಹೋಗುವ ಹಾಗಿದೆ. ಅಂಜಲಿ ತನ್ನ ಜಿಪುಣತನದಿಂದ ನನ್ನನ್ನ ಮೇಲಕ್ಕೆ ಕಳಿಸ್ಬೇಕು ಅಂತ ನೋಡಿದಳೆ. ಹೌದು ಅತ್ತಿಗೆ, ಅವನಿ ಬಟ್ಟೆ ಒಗೆಯೋ ತೀರಿಗೆ ನಾನು ಆಫೀಸ್ ಬಿಡ್ಬೇಕಾದ ಕೆಲಸ ಬಂತು. ಈ ಬಿಸಿಲು ಕಾಲದಲ್ಲಿ ನೀವು ಮಾಡ್ತಾ ಇರೋದು ಉಳಿತಾಯ ಅಲ್ಲ, ನಮ್ಮ ಪ್ರಾಣದಿಂದ ಚೆಲ್ಲಾಟ. ಅನಾಮಿಕಾ, ಎಲ್ಲ ಚೆನ್ನಾಗಿದೆ ಹೊರತು ಹೀಗೆ ಮಾಡಿದರೆ ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು ಚೆನ್ನಾಗಿ ಬರುತ್ತಲ್ವೇ? ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ಅತ್ತೆ, ಇದರಲ್ಲಿ ಕರೆಂಟ್ ಉಪಯೋಗಿಸೋದು ಏನಿದೆ ಹೇಳಿ? ಮಡಿಕೆಯಲ್ಲಿರುವ ನೀರು ತಣ್ಣಗಾಗೋದಕ್ಕೆ ಕರೆಂಟ್ ಬೇಡ. ಕಿಟಕಿಗಳಿಗೆ ಹುಲ್ಲಿನ ಚಾಪೆ ಕಟ್ಟಲಿಕ್ಕೆ ಕರೆಂಟಿನ ಅಗತ್ಯವಿಲ್ಲ. ಕಲ್ಲಂಗಡಿ ಹಣ್ಣು, ನಿಂಬೆ ಹಣ್ಣು ಮಹಾ ಅಂದ್ರೆ 100 ರೂಪಾಯಿ ಇರುತ್ತೆ. ನೀವು 10 ರೂಪಾಯಿ ಬಿಲ್ಲು ಉಳಿತಾಯಕ್ಕಾಗಿ ಲಕ್ಷ ರೂಪಾಯಿ ಆರೋಗ್ಯ ಹಾಳು ಮಾಡ್ಕೋತಾ ಇದ್ದೀರಿ ಅತ್ತೆ. ಅಂದ್ರೆ ಅಂಜಲಿ, ಕರೆಂಟ್ ಉಳಿತಾಯ ಮಾಡ್ಬೇಕು ನಿಜಾನೇ, ಆದ್ರೆ ಅಗತ್ಯವಿದ್ದಾಗ ಫ್ಯಾನ್ ಹಾಕೊಳ್ದೆ ಇದ್ರೆ ಬಿಸಿಲಿನ ಏಟು ತಗುಲುತ್ತದೆ. ಆಗ ಆಸ್ಪತ್ರೆ ಪಾಲಾದರಿ. ನಿನ್ನ ಗಂಡ ಲಕ್ಷ ರೂಪಾಯಿ ಬಿಲ್ಲು ಕಟ್ಟಬೇಕು. ನೀರು ಉಳಿತಾಯ ಮಾಡ್ಬೇಕು, ಆದ್ರೆ ಕುಡಿಯಲಿಕ್ಕೆ ಇಲ್ಲದೆ ಇದ್ರೆ ಡಿಹೈಡ್ರೇಷನ್ ಆಗಿ ಹೋಗ್ತೀವಿ. ಬಟ್ಟೆ ಸರಿಯಾಗಿ ಒಗೆದೇ ಇದ್ರೆ ಫಂಗಲ್ ಇನ್ಫೆಕ್ಷನ್ ಬರುತ್ತೆ. ಅದಕ್ಕೆ ಔಷಧಿ ತಗೊಳ್ಳೋದಕ್ಕೆ 1000 ರೂಪಾಯಿ ಆಗತ್ತೆ. ಅಗತ್ಯಕ್ಕೆ ಉಪಯೋಗಿಸೋದನ್ನ ಉಳಿತಾಯ ಅನ್ನತ್ತಾರೆ. ಅಗತ್ಯಕ್ಕೆ ಕೂಡ ಉಪಯೋಗಿಸದೇ ಇದ್ರೆ ಜಿಪುಣತನ ಅಂತಾರೆ. ಅಕ್ಷರಶಃ ನಿಜ ಹೇಳ್ದ್ಯಮ್ಮ ಅನಾಮಿಕಾ. ಶಾರದಾ, ಈಗ ನಿಂಗೆ ಈಗ್ಲಾದ್ರೂ ಅರ್ಥವಾಯ್ತಾ? ದುಡ್ಡು ಎತ್ತಿಡೋದು ಮುಖ್ಯವಲ್ಲ, ಇರೋ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಮುಖ್ಯ. ನನ್ನನ್ನು ಕ್ಷಮಿಸಿಯತ್ತೆ, ನನಗೇನು ತಿಳಿಯದೆ ಹುಚ್ಚು ಕೆಲಸ ಮಾಡಿದೆ. ಬಟ್ಟೆ ಹೇಗೆ ಒಗಿಬೇಕೋ ಈಗ ನನಗೆ ಅರ್ಥವಾಯ್ತು. ಈ ಬೇಸಿಗೆ ಕಾಲ ಪದ್ಧತಿಯಿಂದ ನೀರನ್ನು ಉಪಯೋಗಿಸ್ತಾ ಶುಭ್ರವಾಗಿರ್ತೀನಿ. ಹೌದು ಅತ್ತೆ, ನಾನು ಕೂಡ ಉಳಿತಾಯದ ಹೆಸರಲ್ಲಿ ನನ್ನ ಗಂಡನ ಬಹಳ ಕಷ್ಟ ಕೊಟ್ಟುಬಿಟ್ಟೆ. ಇನ್ನು ಮೇಲಿಂದ ಜಿಪುಣತನದಲ್ಲಿ ಇರೋದಿಲ್ಲ. ಅನಾಮಿಕಾ ಅಕ್ಕ ಹೇಳಿದ ಹಾಗೆ ಕಿಟಕಿಗಳಿಗೆ ಹುಲ್ಲಿನ ಚಾಪೆ ಕಟ್ತೀನಿ, ಕುಂಡಗಳಲ್ಲಿ ನೀರಿಡ್ತೀನಿ. ನನ್ನನ್ನು ಕ್ಷಮಿಸಮ್ಮ ಅನಾಮಿಕಾ. ಅತ್ತೆ ಎನ್ನುವ ಅಹಂಕಾರದಿಂದ ನಿನ್ನ ಮಾತನ್ನ ಕೇಳಲಿಲ್ಲ. ನಿನ್ನ ಬುದ್ಧಿವಂತಿಕೆಯಿಂದ ನಮ್ಮೆಲ್ಲರ ಕಣ್ಣು ತೆರೆಸ್ದೆ. ಈ ಬೇಸಿಗೆಯನ್ನು ನನ್ನ ಹಾಗೆ ಜಿಪುಣತನದಿಂದ ಅಲ್ಲ, ನಿನ್ನ ಹಾಗೆ ಬುದ್ಧಿವಂತಿಕೆಯಿಂದ ಸಹಜವಾದ ಪದ್ಧತಿಯಿಂದ ಜಯಿಸಬೇಕು ಎಂದು ನನಗೆ ಈ ದಿನವೇ ತಿಳಿಯಿತಮ್ಮ. ಇನ್ನು ಈ ದಿನದಿಂದ ಮನೆಯಲ್ಲಿ ಯಾರಿಗೂ ಎಂತಹ ಇಬ್ಬಂದಿಯೂ ಬರೋದಿಲ್ಲ. ಹಾಗೆ ಆ ನಂತರದಿಂದ ಶಾರದಾ, ಅವನಿ, ಅಂಜಲಿ ತಮ್ಮ ಜಿಪುಣತನವನ್ನು ಪೂರ್ತಿಯಾಗಿ ಬಿಡುತ್ತಾರೆ. ಅನಾಮಿಕಾ ಸೂಚನೆಯ ಮೇರೆಗೆ ಬೇಸಿಗೆಯನ್ನು ತಡೆದುಕೊಳ್ಳಲಿಕ್ಕೆ ನ್ಯಾಚುರಲ್ ಆಗಿ ಸಿಗುವ ಹಣ್ಣುಗಳನ್ನು, ಮಣ್ಣಿನ ಮಡಿಕೆಯನ್ನು ಉಪಯೋಗಿಸುತ್ತಾ ಅಗತ್ಯವಾದಷ್ಟು ಕರೆಂಟ್ ಅನ್ನು, ನೀರನ್ನು ಉಪಯೋಗಿಸುತ್ತಾ ಬಹಳ ಸಂತೋಷದಿಂದ ಜೀವಿಸುತ್ತಾರೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಾ ಆ ಕುಟುಂಬ ಎಷ್ಟೋ ಆನಂದದಿಂದ ಮುಂದಕ್ಕೆ ಸಾಗಿ ಹೋಗುತ್ತಾ ಇರುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.